ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಾಗಿದೆ ಫ್ರೆಂಡ್. ನಂತೂ ಇವತ್ತು ಶನಿವಾರ, ಅಮಾವಾಸ್ಯೆ ಬೇರೆ. ಅದಕ್ಕೆ ಬೆಳಗ್ಗೆ ಎದ್ದು ಮನೆ ಬಗ್ಗೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ದೀಪ ಹಚ್ಚಿದಾಯ್ತು ಫ್ರೆಂಡ್ಸ್. ಶಿವ ಮತ್ತೆ ಸಪರೇಟ್ ಆಗಿ ಪೂಜೆ ಮಾಡ್ತಿದ್ದೆ. ಸಾಂಪ್ರದಾಯಿನಿ ಸುಪ್ಪಿನಿ ರಾಮು ಇನ್ನೂ ತೂಗುಡಿಸ್ತವನೆ. ಇವತ್ತು ನಮ್ಮ ರಂಗೋಲಿ ಸೂಪರ್ ಆಗೈತೆ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಹೊಸ್ಲತ್ರ ಹಿಂಗ್ ಹಾಕಿದೀನಿ. ಇದು ಫಸ್ಟ್ ಟೈಮ್ ಹಾಕಿದ್ದು ಈ ರಂಗೋಲಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ತುಳಸಿ ದೇವಿ ಹತ್ರ ಈ ತರ ಹಾಕಿದೀನಿ. ಆಯ್ತು ಹೋಗು. ಹೋಗ್ಲಾ ಬಿಲ್ಡಪ್ ರಾಜಾ. ನನ್ ಪೂಜೆ ಮುಗಿತು. ಶಿವತ್ ಪೂಜೆ ಮುಗಿದ ತಕ್ಷಣ ಇವತ್ತು ಪಟ ಅಂತ ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಬರ್ಬೇಕು ಫ್ರೆಂಡ್ಸ್. ಬೆಳಗ್ಗೆ ರಂಗೋಲಿಂದಾನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಆತರ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಮನೆ ಬಗ್ಗೆ ಎಲ್ಲ ಬೇಗ ಕ್ಲೀನ್ ಮಾಡಬೇಕು ಅಂತ ಅನ್ಬಿಟ್ಟು ನನ್ನ ಕೈಗೆ ಬೇರೆ ಕ್ಯಾಮ್ರಾ ಸಿಕ್ಕಿದ್ರೆ ಮಾತಾಡ್ಕೊಂಡು ನಿಂತ್ಕೊಬಿಡ್ತೀನಿ. ಅದಕ್ಕೆ ಈಗ 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಮುಗ್ದೈತೆ. ಈಗ ಆಂಜನೇಯ ಸ್ವಾಮಿಗೆ ಹೋಗ್ಬೇಕು. ಒಂದೇ ಒಂದು ಯೋಚನೆ ಏನಂದ್ರೆ ಪ್ರಸಾದ ಐತಾ ಇಲ್ಲ ಅಂತ. ನೆನ್ನೆ ಬೇಳೆ ಸಾರು ಮಾಡ್ಕೊಂಡಿರೋದ್ರಿಂದ ಬಂದ ತಕ್ಷಣ ಪಟ ಅಡುಗೆ ಮಾಡೋ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಅನ್ನ ಮಾಡಿಟ್ಬಿಟ್ಟೆ. ಮೊನ್ನೆ ಹುಟ್ಟಿದ ಕರು ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗೆ ಇರ್ಬೇಕು ನೋಡಪ್ಪ. ಹಾಯ್. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದಾನೆ. ಬಾಯ್, ಬತ್ತೀನಿರು. ಬಾಯ್ ಟಾಮ್ಸಿ. ಹಸು ಮೇಲೆ ಕೊಕ್ರೆ. ವಾವ್, ಬ್ಯೂಟಿಫುಲ್ ಫ್ಲವರ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬನ್ನಿ ಬೇಗ. ಆಂಜನೇಯ ಸ್ವಾಮಿ ಇವತ್ತು ಫುಲ್ ಬಿಸಿ ಆಗವ್ರ. ಆಂಜನೇಯ, ನೀನ್ ನನ್ಗೊಂದ್ ಮಾತ್ ಕೊಡ್ಬೇಕು. ಏನಮ್ಮ? ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಇವತ್ತು ಪ್ರಸಾದ ಸಿಗ್ಲಿಲ್ಲ ಫ್ರೆಂಡ್ಸ್. ಇಟ್ಸ್ ಓಕೆ ಫ್ರೆಂಡ್ಸ್, ಪರವಾಗಿಲ್ಲ. ಮನೇಲಿ ಅಡ್ಗೆ ಮಾಡ್ಬಿಟ್ಟು ಬಂದಿದ್ದೀನಿ, ಅದನ್ನೇ ತಿಂದ್ರಾಯ್ತು. ಇನ್ನೊಂದು ಅರ್ಧ ಗಂಟೆ ಬೇಗ ಬರ್ಬೇಕಾಗಿತ್ತು ಫ್ರೆಂಡ್ಸ್. ಅಮಾವಾಸ್ಯೆ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಇಟ್ಕೊಂಡಿದೆ ಮನೆ, ಹಂಗಾಗಿ ಲೇಟ್ ಆಗೋಯ್ತು. ನಿನ್ಗೆ ಒಳ್ಳೇದಾಗ್ಲಿ ಅಂತೆಲ್ಲ ಕೇಳ್ಕೊ ಬಂದೆ ಗೊತ್ತಾ. ಬಾ ಒಳಗೋಗೋಣ. ಬಂದಿದ ತಕ್ಷಣ ಅಡ್ಗೆ ಮನೇಲಿ ಅಟ್ಯಾಕ್ ನಡೀತಿದೆ. ಭಾನುವಾರ ಚೆನ್ನಾಗೈತಾ? ಮಾವನ ಹಣ್ಣ. ನೀನ್ ಮಾತಾಡೋದು ಅರ್ಥ ಆಗ್ತಾ ಇಲ್ಲಪ್ಪ ನಂಗೆ. ಬರ್ತಾ ತೀರಾ ತೊದ್ಲಿಸ್ತಾ ಇದೀಯಾ. ಕಿವಿ ಕೇಳಿಸ ಬರತೈತ ಅಂದ್ರೆ ಹೆಂಗ್ ಅರ್ಥ ಆಗ್ತೈತಿ ಹೇಳು. ನೀವೇ ಹೇಳಲ್ಲ ತುಂಬಾ ಸಲ ಅರ್ಥ ಆಗ್ತಾ ಇಲ್ಲ ಶಿವಣ್ಣ ಮಾತಾಡೋದಂತ. ಇನ್ನು ಹತ್ರದಲ್ಲಿ ನನಗಿನ್ನೆಷ್ಟು ಬ್ಲರ್ ಆಗಿ ಕೇಳಿಸಲ್ಲ. ಬ್ಲರ್ ಆಗಿ ಕಾಣಿಸೋದು ನೋಡಿದ್ದೆ ಫ್ರೆಂಡ್ಸ್. ಬ್ಲರ್ ಆಗಿ ಕೇಳಿಸುತ್ತೆ. ಬತ್ತ ಅಂದ್ರೆ ನಾನು ಹೆಂಗ್ ಅರ್ಥ ಮಾಡ್ಕೊಳ್ಳಿ. ಲಿಪ್ ಮೂವ್ಮೆಂಟ್ ಸಹ ನೋಡಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬತ್ತ ಟಾಕಿಂಗ್ ಪ್ರಾಕ್ಟೀಸ್ ಕಳಿಸ್ಬೇಕು ಫ್ರೆಂಡ್ಸ್. ನೆನ್ನೆ ಮಾರ್ನಿಂಗ್ ಊಟ ತಿನ್ಬಿಡ್ತಿರ್ತೀನಿ. ಮೈ ಫೇವ್ರೆಟ್, ಮೈ ಹಾರ್ಟ್, ಮೈ ಕಿಡ್ನಿ, ಮೈ ಲಿವರ್, ಇನ್ನು ಬೇರೆ ಪಾರ್ಟ್ಸ್ ಎಲ್ಲ ಇದೆ ಫ್ರೆಂಡ್ಸ್. ತಿನ್ನಪ್ಪ ತಿನ್ನು. ತಂಗಳು ಬೇಳೆ ಸಾರು, ತರಕಾರಿ ಸಾರು, ಅನ್ನ. ನನ್ನ ಟಿಫನು ತಂಗಳು ಮುದ್ದೆ, ತಂಗಳು ಸಾರು, ಬಿಸಿ ಅನ್ನ ಫ್ರೆಂಡ್ಸ್. ಫ್ರೆಂಡ್ಸ್, ನನಗೆ ತಂಗಳು ಮುದ್ದೆ ಅಂದರೆ ಫೇವ್ರೇಟು, ಅದಕ್ಕೆ ತಿಂತಾ ಇದ್ದೀನಿ. ಮಾತುಗಾರ ಕರಿಯಪ್ಪಿ ತಿನ್ಬಾ ಅಂತ. ಅರ್ಧ ಹೊಟ್ಟೆ ತುಂಬಿದ್ಮೇಲೆ ಲೆಟ್ಸ್ ಸ್ಟಾರ್ಟ್ ಫ್ರೂಟ್ ಕಟ್ಟಿಂಗ್. ಇದು ಫ್ರೆಂಡ್ಸ್ ಪಪ್ಪಾಯ. ಮೊನ್ನೆ ಊರಿಗೆ ಹೋದಾಗ ಸೋಮವಾರ ತಂದಿದ್ದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕಿತ್ಕೊ ಬಂದಿದ್ದು. ನಾಳೆಗೆ 8 ದಿನ ಆಗ್ತೈತೆ ಫ್ರೆಂಡ್ಸ್. ಫುಲ್ ಹಣ್ಣಾಗ್ಬಿಟ್ಟಿದೆ. ಶಿವ ಕಟ್ ಮಾಡೋ ಅಂತ ಹೇಳ್ತೈತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಹೀಟ್ ಜಾಸ್ತಿ ಕಣ್ಣೂರಿ ಅಂತೆಲ್ಲ ಅಂತೈತೆ. ಮತ್ತೆ ಇದು ಪಪ್ಪಾಯಿನ ಕೊಟ್ರೆ ಇನ್ನ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇವತ್ತು ಕಟ್ ಮಾಡ್ಕೊಡ್ತೀನಿ, ಯಾಕಂದ್ರೆ ನೆನ್ನೆಯಿಂದ ವಾತಾವರಣ ಕೋಲ್ಡ್ ಆಗೈತೆ, ಶೀತ ಆಗೋತಾರ. ಅದಕ್ಕೆ ಮುಂಚೆ ನಾವು ಮ್ಯಾಂಗೋನ ಟೇಸ್ಟ್ ಮಾಡುವ. ಸೀಸನ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು, ಇವಾಗ ತಿಂತಾ ಇದ್ದೀನಿ. ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ಅಂದ್ರೆ ಇದೆ ಫ್ರೆಂಡ್ಸ್. ಚಾಕು ಸೋಕಿದ್ರೆ ಹುಳಿ ಜಾಸ್ತಿ ಆಗ್ತೈತೆ ಅಂತಾರೆ ನಮ್ಮ ಕಡೆ. ಹಂಗೆ ತಿನ್ನೋಣ ಅಂದ್ರೆ ಈ ಕಾಲದಲ್ಲಿ ಕ್ರಿಮಿ ಕೀಟಗಳು ಜಾಸ್ತಿ ಫ್ರೆಂಡ್ಸ್. ಮಾವಿನ ಅದಕ್ಕೆ ಪರವಾಗಿಲ್ಲ, ಒಂದು ಹುಳ ಇಲ್ಲ ಫ್ರೆಂಡ್ಸ್. ಪಕ್ಕ ನಾಟಿ ಹಣ್ಣು ಫ್ರೆಂಡ್ಸ್. ಇದು ಅವ್ರ ಕೈ ಹೇಳ್ತು ನೆನೆ ತಗೋಬೇಕಾರೆ. ಬಜ್ಜಿ ತಗೊಂಡ್ವಲ್ಲ ಫ್ರೆಂಡ್ಸ್, ನಾನು ವಿಡಿಯೋದ ಬಜ್ಜಿ ಬಣ್ಣ ಅವ್ರ ಶಾಪಲ್ಲಿ ಇದ್ದಿದ್ದು. ಸ್ವೀಟ್ ಐತೆ, ತಗೊಳ್ಳಿ ಅಕ್ಕ ಅಂತಂತು ಅವ್ಳಗ. ಅದಕ್ಕೆ ನಾನು ಇರಪ್ಪ ಒಂದು ಟೇಸ್ಟ್ ನೋಡ್ತೀನಿ, ಆಮೇಲೆ ನಾಳೆ ಬಂದು ತಗೋತೀವಿ ಅಂದೆ. ಟೇಸ್ಟ್ ಸೂಪರ್ ಆಗೈತೆ. ತಗೋತೀನಿ ಅಂದ್ರೆ ಶಿವ ಬೇರೆ ಬಿಡು, ಊರಲ್ಲಿ ಸಿಗ್ತವೆ ಬೇಜನ್ನು, ವೇಸ್ಟ್ ಆಗಿರ್ತವೆ, ತಗೋಬತ್ತೀನಿ ತಿನ್ವಿ. ಬಿಟ್ಟು ಸಿಕ್ಕಿದ್ರೆ ಬಿಡಲ್ಲ ಫ್ರೆಂಡ್ಸ್ ನನ್ನ ಗಂಡ. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ಊಟ ಆದ್ಮೇಲೆ ಈ ತರ ಬಾಳೆಹಣ್ಣು ಮಾವಿನ ಹಣ್ಣು ತಿನ್ರಿ ಫ್ರೆಂಡ್ಸ್. ಒಂಥರ ರಿಲ್ಯಾಕ್ಸೇಷನ್ನು.
ಇದನ್ನ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ಬೇಕಂದ್ರೆ ಉಪ್ಪು ಖಾರ ಇರಬೇಕು. ಮಾವಿನ ಹಣ್ಣಿಗೂ ಉಪ್ಪು ಖಾರ ಹಾಕೊಂತಿದ್ದೀನಿ ಫ್ರೆಂಡ್ಸ್, ನಾನು ಅದು ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಉಪ್ಪು ಖಾರ ಫ್ರೆಂಡ್ಸ್. ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಫ್ರೆಂಡ್ಸ್, ಅದನ್ನ ಬಿಟ್ಬಿಟ್ಟು ನಾನು ಈ ಕೆಲಸ ಕೇಳ್ತಿದ್ದೀನಿ. ರಸಭರಿತ ಇದು ರಸ ಇರೋದನ್ನ ಏನಂತಾರೆ? ರಸಮಲಯ, ತೋತಾಪುರಿ, ರಸ್ಪುರಿ ಅಂತಾರೆ ಫ್ರೆಂಡ್ಸ್. ಮ್ಯಾಂಗೋಸ್ ಹೆಸರು ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಹುಳಿ ಮಾವಿನಕಾಯಿ, ತೋತಾಪುರಿ, ರಸಮಲೈ ಇಷ್ಟು ಮಾತ್ರ ಗೊತ್ತು. ಈ ಥರ ಬಾಕ್ಸ್ ಕಟ್ ಮಾಡ್ಕೋಬೇಕಾಗುತ್ತೆ ನಾವು, ಡೀಸೆಂಟ್ ಫೆಲೋಸ್ ಅಂತ ತೋರಿಸ್ಕೋಬೇಕಾದ್ರೆ. ಆಮೇಲೆ ಉಪ್ಪು ಖಾರ ಹಾಕೋಬೇಕು. ಶಿವಾಗ ಉಪ್ಪು ಖಾರ ಹಾಕಿದ್ರೆ ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಇದನ್ನ ಹಿಂಗೆ ತೋರಿಸ್ತೀನಿ. ರಸ ಸುರಿತೈತೆ ಹಂಗೆ. ಮಾಸ್ ಅಡ್ವರ್ಟೈಸ್ ಫ್ರೆಂಡ್ಸ್ ಇದು. ಶಿವಾಗ ಇಟ್ಬಿಡ್ತೀನಿ ಫ್ರೆಂಡ್ಸ್. ಪಾಪ ಉಪ್ಪು ಖಾರವನ್ನು ಚೆನ್ನಾಗಿ ಬಳಿದುಕೊಳ್ಳಬೇಕು. ಉಪ್ಪು ಖಾರ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಫ್ರೆಂಡ್ಸ್ ಮಾವಿನ ಹಣ್ಣಿಗೆ. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಮಾವಿನ ಹಣ್ಣಿಗೆ ಜುಗುಪ್ಸೆ ಬಂದ್ಬಿಡುತ್ತೆ, ಯಾಕೆ ಭೂಮಿ ಮೇಲೆ ಉಪ್ತೆ ಅಂದ್ಬಿಟ್ಟು. ಈಗ ಪಪ್ಪಾಯಿ ಕಟ್ಟಿಂಗ್ ಬರುವ. ನನಗೆ ಎಲ್ಲ ಹಣ್ಣುಗಳು ಇಷ್ಟ ಫ್ರೆಂಡ್ಸ್, ಇಷ್ಟಪಟ್ಟು ತಿಂತೀನಿ. ಇಷ್ಟ ಆಗ್ದಿರೋ ಒಂದೇ ಹಣ್ಣು ಅಂದರೆ ಪಪ್ಪಾಯ. ಈ ಸ್ಮೆಲ್ ಚಿಕ್ಕ ವಯಸ್ಸಿಂದ ಇಷ್ಟ ಆಗ್ತಾ ಇಲ್ಲ, ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ತಗೋಪಿ ಮ್ಯಾಂಗೋ ತಿನ್ಕೋ. ಚೆನ್ನಾಯ್ತಾ? ತಿನ್ಕೋ. ತಿಂದ್ಮೇಲೆ ಆಮೇಲೆ ನಾನು ತಿನ್ನೋಣ. ಚಪ್ಪಿ ಚೆನ್ನಾಗಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೆಂಗೆ ಟೇಸ್ಟ್ ಸಾಕತ್ತೈತೆ. ಒಂದು 100 ರೂಪಾಯಿ ಇದೆ. ಹಾ, 50 ರೂಪಾಯಿ. ಮಾವಿನ ಬಿಸ್ನೆಸ್ ಬೆಳಿಬೇಕು ಅಂತಿದ್ಯಾ? ಬಾಳೆಹಣ್ಣು ಕೊಟ್ಟಿಯಾ? ಬಾಳೆಹಣ್ಣು ಬಾಳೆಹಣ್ಣು ತಿನ್ನು. ಪಪ್ಪಾಯ ನಿನಗೋಸ್ಕರನೇ ಕಟ್ ಮಾಡ್ತಾ ಇರೋದು, ನನಗೆ ಅನ್ಕೊಂಡ. ನಾವೇನಿದ್ರು ಮ್ಯಾಂಗೋ ಲವರ್ಸು, ಪಪ್ಪಾಯ ಲವರ್ಸ್ ನೀವು. ಅದು ತಿಂತಾ ಇರ್ಲಿಲ್ಲ ಫ್ರೆಂಡ್ಸ್. ಯಾವಾಗ ಟೈಫಾಯ್ಡ್ ಸ್ಟಾರ್ಟ್ ಆಯ್ತು ಅವಾಗಿಂದ ಪಪ್ಪಾಯಿಗೆ ಅಡಿಕ್ಟ್ ಆಗಿರೋದು. ಈ ಕಲರೇ ನನಗೆ ಇಷ್ಟ ಆಗಿದೆ. ಈ ಕಲರ್ ಡ್ರೆಸ್ ತಗೊಳಪ್ಪ ಇಲ್ಲಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಒಂಥರ ರೆಡ್ ಅಲ್ಲ ಆರೆಂಜು ಅಲ್ಲ, ಮಧ್ಯದಲ್ಲಿ. ಈ ಬಾಕ್ಸಲ್ಲಿ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ, ಯಾವಾಗಾರ ತಿನ್ಕೊ. ಇನ್ನೇನು ಆರಾಕ್ಬೇಕಾ? ನೊಣಗಳೆಲ್ಲ ಬಂದು ಮೊಟ್ಟೆ ಇಡ್ಲಿ ಅನ್ಬಿಟ್ಟು, ಆ ಮೊಟ್ಟೆ ನೀನು ಆಮ್ಲೆಟ್ ಹಾಕೊಂಡು ತಿನ್ಲಿ ಅನ್ಬಿಟ್ಟು ಇಂದ ಅಣ್ಣನ್ಗೊಂದು ಪೀಸ್ ಕೊಟ್ಬಿಡು. ದೊಡ್ಡ ಪೀಸೆ ಕೊಟ್ಬಿಡು. ಅಪ್ಪಿ, ನಾನು ಇವಾಗ ವನ ವಿಹಾರಕ್ಕೆ ಹೋಗ್ತಾ ಇದ್ದೀನಿ, ಬತ್ತೀಯಾ? ಫ್ರೀ ಇದ್ರೆ ಒಂದು 10 ನಿಮಿಷ ಬನ್ನಿ ನಮ್ಮ ಜೊತೆ. ಗಂಟ್ಲಲ್ಲಿ ನಾನು ಕುತ್ಕೊಂಡು ಇದ್ದೀನಾ? ಗಂಟ್ಲಿ ನೀರು ಕುಡಿಯಕ್ ಬಿಡಲ್ಲ ಅಂತ ಗಂಟ್ಲ ನಾನೇ ಮಾನ್ಕಾಯಿ ಉದುರಿಸ್ಬೇಕಾ? ನನ್ನ ಗಂಡ ಏನು ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್. ಚೆನ್ನಾಗಿ ಹಣ್ಣಾಗೈತೆ ಇಲ್ಲಿ ಫ್ರೆಂಡ್ಸ್. ಪಪ್ಪಾಯ ಹೆಲ್ತಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಅದೇ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರೋ. ನಾನು ತಿನ್ನಲ್ಲ ಅಂದ ತಕ್ಷಣ ನಮ್ಮ ಫ್ರೆಂಡ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರ ತಾನೇ ನೀವೀಗ? ಆ ಥರ ಅಲ್ಲ ಫ್ರೆಂಡ್ಸ್. ಮೊದಲಿಂದನೂ ಹೇಳಿದ್ದೆ ನನಗೆ ಪಪ್ಪಾಯ ಅಷ್ಟು ನನಗೆ ಆ ಸ್ಮೆಲ್ಲೇ ಇಷ್ಟ ಆಗಲ್ಲ, ಅದೇನಂತ ಗೊತ್ತಿಲ್ಲ. ಪಪ್ಪಾಯ ಮಾತ್ರ ಆ ಸ್ಮೆಲ್ಲೇ ಚಿಕ್ಕ ವಯಸ್ಸಿಂದನೂ ತಿನ್ನಲ್ಲ ನಾನು. ಈ ಸಿಪ್ಪೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಮ್ಮ ಗಿಡಗಳಿಗೆ. ನಮ್ಮ ಗಿಡ ತೋರಿಸಿ ಎಷ್ಟು ದಿನ ಆಯ್ತಲ್ಲ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿರಿ. ಇದನ್ನು ಪ್ಯಾಕ್ ಮಾಡಿ ಇಲ್ಲೇ ಇಡ್ತೀನಿ. ಶಿವ ಹೋಗ್ತಾ ಬರ್ತಾ ತಿಂತೈತೆ. ತಮ್ಮ ವಾಟೆ ಯಾರು ನಿನಗೆ ಹೊಡಿಲ್ಲ? ಪಪ್ಪಾಯ ಸಿಪ್ಪೇಸ್ ತುಳಸಿ ಗಿಡಕ್ಕೇನೋ ಹಾಕೋದು ಬೇಡ, ಮನಿ ಪ್ಲಾಂಟ್ಗೆ ಹಾಕುವ ಫ್ರೆಂಡ್ಸ್. ಒಂದೆರಡು ಪಪ್ಪಾಯ ಪೀಸಸ್ ತಿನ್ನಿ, ಚೆನ್ನಾಗಿರಿ. ಇದು ನಮ್ಮ ಮಿನಿ ಗಾರ್ಡನ್ ಫ್ರೆಂಡ್ಸ್. ಪೈನಾಪಲ್ಲು ನೆಲಕ್ಕೆ ಹಾಕಿದ್ರೆ ಬೆಳೀತೈತೆ. ಎಲ್ಲ ಹಾಕೋದು ಗೊತ್ತಾಗ್ದಿರ ಸುಮ್ಮನೆ ಇಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಶಂಖಪುಷ್ಪ ಬೀಜ ಹಾಕಿದ್ನಲ್ಲ ಅವತ್ತು, ತುಂಬ ಹಾಕಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಬೆಳ್ಕೊಂಡೈತೆ, ಪರವಾಗಿಲ್ಲ. ಅದು ನೆಲಕ್ಕೆ ಹಾಕಬೇಕು ಅನಿಸ್ತೈತೆ. ಮತ್ತು ಇದು ಫ್ರೆಂಡ್ಸ್ ಅರಿಶಿನ ಮೊಳಕೆ ಬತ್ತೈತೆ ನೋಡ್ರಿ. ಹಾಕಿ ಹತ್ತತ್ರ ಒಂದು 3 ತಿಂಗಳಾಗ್ತಾ ಬಂತೇನೋ, ಇವಾಗ ಬತ್ತೈತೆ. ಇವಕ್ಕೆಲ್ಲ ಒಂದೊಂದು ಸ್ವಲ್ಪ ಹಾಕುವ. ಗಿಡಕ್ಕೆ ಹೀಟ್ ಹಾಕ್ಬಿಟ್ರೆ ಪಪ್ಪಾಯ. ಆಹಾ, ನೀವು ಬುದ್ಧಿಲಿ ಜಾಣ. ಶಂಖಪುಷ್ಪಕ್ಕೆ ಬೇಡ ಫ್ರೆಂಡ್ಸ್, ಅದು ಶಿವನ ಹೂವಲ್ಲ, ಸಿಪ್ಪೆ ಹಾಕೋದು ಬೇಡ. ಕನಕಾಂಬ್ರ ಶಾಕಾಗಿ ಶೇಕ್ ಆಗ್ಬಿಟ್ಟವನೇ ಅವನು. ಹೆಂಗೆ ವ್ಯವಸಾಯ ಟಾಮು? ಓಕೆ ಫ್ರೆಂಡ್ಸ್, ನನಗೆ ಈಗ ಔಟ್ಸೈಡು ಒಂದು ಡ್ಯೂಟಿ ಇದೆ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಡ್ಯೂಟಿ. ಏನಂದರೆ ನಲ್ಲಿಕಾಯಿ ಏನಾಯಿತು ಅಂತ ಕೇಳ್ತಿರಲ್ಲ ಫ್ರೆಂಡ್ಸ್. ಗೊತ್ತಿಲ್ಲ ನನಗೂ, ಸಿಕ್ಕಿದ್ರೆ ಸಾಕು. ಈಗ ಗಂಟ್ಲು ಎಲ್ಲ ಕೆಟ್ಟೋಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್, ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟು. ಅದಕ್ಕೆ ಆ ಕಡೆ ತಲೆನೇ ಹಾಕಿರಲಿಲ್ಲ. ತಲೆ ಹಾಕಿದಂದ್ರೆ ಬಾಯಿ ಹಾಕ್ತೀನಿ ಅಂದ್ಬಿಟ್ಟು ಅದಕ್ಕೆ ಹೋಗಿ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇದ್ರೆ ಕಿತ್ಕೊಂಡು ಬರೋಣ. ಉಪ್ಪಿನಕಾಯಿ ಹಾಕ್ಬೋದು. ಬುಟ್ಟಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಸಿಗೋ ಮಾವಿನಕಾಯಿ, ನಲ್ಲಿಕಾಯಿ ಏನೇನು ಸಿಗ್ತೈತೆ ಎಲ್ಲ ಎತ್ಕೊಬಂದು. ಇವತ್ತು ಪಿಕಲ್ಸ್ ಡೇ ಅಂತ ಹೇಳುವ ಫ್ರೆಂಡ್ಸ್. ಉಪ್ಪಿನಕಾಯಿ ಡೇನೇ ಇವತ್ತು.
ನಮ್ಮ ಬಾಡಿ ಗಾರ್ಡ್ ಇವತ್ತು ಡ್ಯೂಟಿಗೆ ಬರ್ತಾ ಇಲ್ಲ. ಟಾಮ್ಲಿ ಬರಲ್ಲ, ಅವನು ದೊಡ್ಡ ಮನುಷ್ಯ ಆಗ್ಬಿಟ್ಟ. ದಿಸ್ ಇಸ್ ಕಾಲ್ಡ್ ಬ್ಲೂಬೆರಿ ಅಲ್ಲ, ಮಲ್ಬೆರಿ ಏನೋ ಬೆರಿ ಫ್ರೆಂಡ್ಸ್. ಇದು ನೀವು ಹೇಳ್ತೀರಾ, ನಾನು ಮರ್ತೋಗ್ತೀನಿ. ಇಲ್ಲಿ ಗಿಡ ತುಂಬ ಐತೆ. ಇದನ್ನ ರೇಷ್ಮೆ ಗಿಡ ಅಂತೀವಿ ನಾವು. ರೇಷ್ಮೆ ಹುಳ ಇದನ್ನೇ ತಿನ್ನೋದು ಫ್ರೆಂಡ್ಸ್. ಈ ಎಲೆನ ರೇಷ್ಮೆ ಹಣ್ಣು ಅಂತಾನು ಅಂತೀವಿ, ಕಂಬಳಿ ಹಣ್ಣು ಅಂತೀವಿ ಫ್ರೆಂಡ್ಸ್ ನಮ್ಮ ಕಡೆ. ಈ ಥರ ಫುಲ್ಲು ಬ್ಲ್ಯಾಕ್ ಇದ್ರೆ ಇದು ಬ್ಲಡ್ ಅಲ್ಲ ಫ್ರೆಂಡ್ಸ್. ಈ ಕಾಯಿ ಇದ್ದೇನೆ ಫುಲ್ಲು ಬ್ಲ್ಯಾಕ್ ಇದ್ರೆ ಮಾತ್ರ ಸ್ವೀಟ್ ಆಗಿರ್ತೈತೆ ತಿನ್ನಕ್ಕೆ. ಇದು ನಾನು ಓವರ್ ಹೀಟು ಫ್ರೆಂಡ್ಸ್, ಹಂಗಾಗಿ ಶಿವ ಇದ್ರೆ ತಿನ್ನಕ್ಕೆ ಬಿಡಲ್ಲ. ಶಿವ ಇಲ್ಲಾಂದ್ರೆ ಕಿತ್ಕೊಂಡು ತಿಂತಾ ಇರ್ತೀನಿ. ಸಖತ್ತಾಗಿರ್ತೈತೆ. ಬತ್ತವನೆ ಎಲ್ಲೋ ಗೇಟಿಂದ ಆಚೆ ಓಡೋಗವನು ಬತ್ತವನೆ. ಎಷ್ಟು ಸಲ ಕರೀದ್ ಬೇಗ ಅಜ್ಜಿ ಹಾಕ್ಬಿಟ್ಟು ಬಾರ. ಸ್ಲೋ ಮೋಷನ್ ಕ್ಯಾಟ್ ವಾಕಲ್ಲಿ ಬತ್ತವನೆ. ನಾವೀಗ ಹೋಗ್ತಾ ಇದೀವಿ ಅಮೆಝಾನ್ ಫಾರೆಸ್ಟ್, ದಟ್ಟವಾದ ಅರಣ್ಯದೊಳಗಡೆ ಫ್ರೆಂಡ್ಸ್. ಅದಕ್ಕೆ ಅವ್ನು ನಂಗೆ ಸೆಕ್ಯೂರಿಟಿ ಗಾರ್ಡು. ಏನೇ ಸಣ್ಣ ಸೌಂಡ್ ಆದ್ರೂ ಟಕ್ ಅಂತ ಆ ಕಡೆ ತಿರುಗ್ತಾನೆ. ಅದಕ್ಕೆ ಅವನು ಇರಲೇಬೇಕು. ಮ್ಯಾಂಗೋ ಲವರ್ಸ್ಗೆ ಇವಾಗ ಬಾಯಲ್ಲಿ ನೀರು ಬತ್ತೈತೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಹುಳಿ ಮಾವಿನಕಾಯಿ. ಇದು ಹಣ್ಣಾದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಬರೀ ಉಪ್ಪಿನಕಾಯಿಗೆ ಮಾತ್ರ ಹೆವಿ ಹುಳಿ. ಇಲ್ಲಿ ಬಿದ್ದೈತೆ. ಹಣ್ಣು ಸಹ ಯಾರು ತಿನ್ನಲ್ಲ, ಯಾಕಂದ್ರೆ ಹಣ್ಣಾದ್ರೂ ಹೆವಿ ಹುಳಿ ಫ್ರೆಂಡ್ಸ್. ನಿಂಬೆಹಣ್ಣಲ್ಲ, ಹುಣ್ಸೆಹಣ್ಣು. ಅದಕ್ಕಾಗಿ ಹಿಂಗೆ ವೇಸ್ಟ್ ಆಗಿ ಬಿದ್ದವೆ. ಆದರೆ ಹಣ್ಣಾಗಿ ಕೆಳಗೆ ಬಿದ್ದೈತಲ್ಲ ಫ್ರೆಂಡ್ಸ್, ಗಮ್ಮಂತಿದೆ ನೋಡಿ. ಹಳ್ಳಿಗಳು ಅರ್ಧಂಬರ್ಧ ತಿನ್ಬಿಟ್ಟು ಹೋಗ್ಬಿಡ್ತವೆ. ಹೆವಿ ಹುಳಿ. ನಮಗೆ ಮೈ ಜುಮ ಅಂದಿತ್ತು, ಅವ ಹೆಂಗೆ ತಿಂತವೆ. ನಲ್ಲಿಕಾಯಿ ಮರದ ಹತ್ರ ನಡಿಯೋ. ಹಾವುಗಳು ಜಾಸ್ತಿ ಫ್ರೆಂಡ್ಸ್, ಅದೊಂದು ನೋಡ್ಕೋಬೇಕು. ಇನ್ನು ಕಳ್ರದೇನು ತೊಂದರೆ ಇಲ್ಲ. ನಾನು ನೋಡಿದ್ರೆ ಅವರೇ ಎದ್ರುಕೊಂಡು ಓಡೋಗ್ಬೇಕು. ಹಂಗೆ ಅವ ಮೇಂಟೈನ್ ಮಾಡಿದ್ದೀನಿ ಅಂತಲ್ಲ, ತುಂಬ ಜನಕ್ಕೆ ನಾನು ಇಲ್ಲಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅದು ಹಂಗಾಗಿ ನಲ್ಲಿಕಾಯಿ ಇಲ್ಲಿ ಇತ್ತು ಬಿಟ್ಟಿತ್ತು ಅಂತ ಒಂದು ಪ್ರೂಫ್ ಸಹ ಇಲ್ಲ ಫ್ರೆಂಡ್ಸ್. ಅಯ್ಯಯ್ಯೋ, ಇಷ್ಟು ಬೇಗ ಉದ್ರೋಯ್ತಾ? ಛೇ, ನನ್ನ ಕೆಮ್ಮಿಂದ ನಲ್ಲಿಕಾಯಿ ಮಿಸ್ ಆಯ್ತು ಫ್ರೆಂಡ್ಸ್. ಇಷ್ಟು ದೊಡ್ಡ ಬುಟ್ಟಿ ಬೇರೆ ಎತ್ಕೊಬಂದೆ, ತುಂಬ ಸಿಕ್ತೈತೆ ಅಂತ. ಅದಷ್ಟೇ ಫ್ರೆಂಡ್ಸ್, ಬೇಗ ಹಣ್ಣಾಯ್ತು ಅಂದರೆ ಉದ್ರೋಗ್ತಿದೆ. ಛೇ, ಎಷ್ಟು ನಿರಾಸೆ ಆಗ್ತೈತೆ. ನನ್ನ ಕೆಮ್ಮಿತ್ತಲ್ಲ, ಅದಕ್ಕೆ ನಾನು ಬಂದಿಲ್ಲ. ಇಲ್ಲಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಅವೆಲ್ಲ ನನ್ನ ಹೊಟ್ಟೆ ಒಳಗಿರ್ತೈತು. ಬ್ಯೂಟಿಫುಲ್ ವೈಟ್ ಫ್ಲವರ್ಸ್. ಫ್ಲವರ್ ಒಳಗಡೆ ಒಂದು ಹುಳ. ಮಾವಿನಕಾಯಿ ಇವಾಗ ಶಿವ ಕೆಳಗೆ ಬಿದ್ದಿರೋ ವಾಯ್ಕೊಬಳೆ ಉದುರಿಸ್ಕೊಂತು. ಕೆಳಗಡೆ ಬಿದ್ದು ಇಲ್ಲ, ಎಲ್ಲ ಹಣ್ಣಾಗಿರೋ ಅರ್ಧಂಬರ್ಧ ಬಿದ್ದಾವೆ. ಈಗ ಮಾವಿನಕಾಯಿ ಉದುರಿಸುವ ಬನ್ನಿ ಫ್ರೆಂಡ್ಸ್. ಇಷ್ಟು ದಪ್ಪ ಐತೆ ಮಾವಿನಕಾಯಿ. ಒಂದೆರಡು ಮಾವಿನಕಾಯಿ ಆದರೂ ಸಾಕು ಫ್ರೆಂಡ್ಸ್ ನನಗೆ. ಇವು ಜಾಸ್ತಿ ಹುಳಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ಹಾಗಾಗಿ ಕಲ್ಲು ಸಿಗ್ತಾಯಿಲ್ಲ ಫ್ರೆಂಡ್ಸ್. ಈ ಚಿಪ್ಪಲ್ಲೇ ಉದುರಿಸ್ತೀನಿ. ಗುಚ್ಚು ಇದ್ದಿದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್. ಇತ್ತು ಗುಚ್ಚು ಮನೆ ಅವರೆಲ್ಲ ಉದುರಿಸ್ಕೊಂಡೋದ್ರು. ಹಾಗಾಗಿ 120 ಇರೋವು ತಗ್ಲತ್ತು ಸ್ವಲ್ಪ ಕಷ್ಟ. ಅಲ್ಲಿ ಫ್ರೆಂಡ್ಸ್ ಪಕ್ಕ ಉದುರಿಸ್ತೀನಿ ಈಗ. ಮಾವಿನಕಾಯಿಗೆ ಟಚ್ ಆಗಿಲ್ಲ ಇವತ್ತು. ನಾನೇನಂತ ಪ್ರೂವ್ ಮಾಡ್ಕೋತೀನಿ. ವಾವ್ ಫ್ರೆಂಡ್ಸ್, ಇಲ್ಲಿ ಒಂದು ಮಾವಿನಕಾಯಿ ಉದುರ್ಸೇ ಬಿಟ್ಟೆ. ಪೀಸ್ ಆಗೋಯ್ತು. ಇಟ್ಸ್ ಓಕೆ, ತೊಳ್ಬಿಟ್ಟು ಎತ್ಕೋಬೋದು ಫ್ರೆಂಡ್ಸ್. ಈ ಕೋಲಲ್ಲಿ ಹೊಡಿತೀನಿ. ಕಾಯಿ ಚಿಪ್ಪು ಭಾರ ಇಲ್ವಲ್ಲ, ಅದಕ್ಕೆ ಬೀಳ್ತಾ ಇಲ್ಲ ಅನ್ನಿಸ್ತೈತೆ. ಕೋಲಲ್ಲಿ ಹೊಡೆದ್ರೆ ಗುಚ್ಚಾಗಿ ಬಿದ್ದೋಗ್ತವೆ. ರೆಡಿ, 1 2 3 ಸ್ಟಾರ್ಟ್. ಅಯ್ಯಯ್ಯೋ, ವಾವ್, ಮತ್ತೊಂದು ಬಿತ್ತು ಫ್ರೆಂಡ್ಸ್. ಗುಡ್, ಕೋಲಲ್ಲೇ ಬೆಸ್ಟು. ವಾವ್, ಇನ್ನೊಂದು ಚೆನ್ನಾಗೈತೆ. ಮೂರು ಸಿಕ್ಕೈತೆ ಫ್ರೆಂಡ್ಸ್. 3 ಯಾವತ್ತಿದ್ರು ಅಪಶಕುನ ಅಂತ ನಾವು ಅಂದ್ಕೋತೀವಲ್ಲ, ಅದಕ್ಕೆ ಇನ್ನೊಂದು ಕಿತ್ಕೊಬಿಡ್ತೀನಿ. ಅಯ್ಯಯ್ಯಯ್ಯೋ, ಕೋಲೆ ಸಿಕ್ಕಾಕೊಬಿಡ್ತು. 3 ಕಾಯಿ ಕೊಟ್ಟಿದ್ದೀನಿ, ಇದಕ್ಕೆ ಮೇಲೆ ಕೊಡೋಕ್ಕಾಗಲ್ಲ ಅಂತ ಮರ ವಾರ್ನಿಂಗ್ ಮಾಡ್ತು. ಹೋಗ್ತಾಯಿದ್ದೀನಿ. ಸಾಕು ಫ್ರೆಂಡ್ಸ್, 3 ಊರಿಂದ ತರ್ತೀವಿ, ಅದರಲ್ಲಿ ಹಾಕ್ತೀವಿ ಉಪ್ಪಿನಕಾಯಿ. ಈಗ ಈ ಮಾವಿನಕಾಯಿನ ನೀಟಾಗಿ ವಾಟರ್ ಪ್ರೂಫ್ ಮಾವಿನಕಾಯಿ ಫ್ರೆಂಡ್ಸ್ ಇದು. ಹಾಂ, ಹಿಂಗಂದ್ರೆ ಹೋಗ್ಬಿಡ್ತಿದೆ. ಮಾವಿನಕಾಯಿ ಮೇಕಪ್ ಮಾಡ್ಕೊಂಡೈತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಮೇಕಪ್ ರಿಮೂವ್ ಮಾಡಿ ತೊಳಿಬೇಕು. ಟಾಮುನ ಕರೆದ್ರೆ ಶಿವ, ನಿನ್ನಲ್ಲ ಟಾಮುನ ಬಾಯಿ ನೋವು ಬಂತು ಬಡ್ಕೊಂಡು. ಹಿಂದೆ ಬರಕ್ ಆಗಲ್ವೇನ? ಏನೋ ನಿಂದು? ಎಲ್ಲೋದ್ರೂ ಅಲ್ಲೇ ಸೇರ್ಕೊಬಿಡ್ತಾನೆ. ಏನಿಲ್ಲ ಬಾ, ಉಪ್ಪಿನಕಾಯಿ ಹಾಕೋಣ. ಅನ್ನ ಸ್ವಲ್ಪ ಮಿಕ್ಸ್ ಇದೆ, ಅದನ್ನ ತಿನ್ಬಿಟ್ಟು ಬಾ. ಹಂಗೆ ಬಡ್ಕೊಂಡ್ರೆ ಇನ್ನೇನು ಹೆಂಗ್ಸ್ ಇನ್ನೇನು ಬಡ್ಕೊಂತಾರಪ್ಪಿ? ಸಾಕಲ್ಲ ಬಿಡು, 3 ಕಾಯಿ
ಊರೇ ಬಿಡ್ಸಕ್ಕಾಗಿದ್ದು ನಂಗೆ ಎನರ್ಜಿ ಎಲ್ಲ ಹೋಯ್ತು. ನಲ್ಲಿಕಾಯಿಲ್ಲ ಎಲ್ಲಪ್ಪಿ ಇಲ್ಲ ಛೇ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಪಿಕಲ್ ರೆಸಿಪಿ. ಅದಕ್ಕೆ ನಾನು ಪ್ಲಾಸ್ಟಿಕ್ ಡಬ್ಬಿನೇ ಇರೋದಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಇದು ಡ್ರೈ ಆಗಿರ್ಬೇಕು ಫ್ರೆಂಡ್ಸ್. ಕಟ್ ಮಾಡ್ಕೊತೀವಲ್ಲ, ಇದು ನೀರಿನ ಅಂಶ ಇದ್ರೆ ಕೆಟ್ಟೋಗ್ತಿದೆ. ಕೆಟ್ಟೋಗಕ್ಕೆ ಅದು ಜಾಸ್ತಿ ದಿನ ಇರಬೇಕು, ಇರಲ್ಲ ಫ್ರೆಂಡ್ಸ್. 3 ದಿನಕ್ಕೆ ಮುಕ್ತಾಯ ಆಗಿರ್ತೈತೆ. ಹಾಗಾಗಿ ಮಾವಿನಕಾಯಿನ ನೀಟಾಗಿ ಒರೆಸ್ಕೋಬೇಕು. ಚಾಕುನಲ್ಲೂ ಸಹ ನೀರಿರಬಾರ್ದು ಫ್ರೆಂಡ್ಸ್. ಇವತ್ತು ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ನಾನು ತೆಲುಗು ವಿಡಿಯೋಸ್ ನೋಡಿದೆ, ಉಪ್ಪಿನಕಾಯಿ, ಅವರೇ ಉಪ್ಪಿನಕಾಯಿ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಈ ಸೀಸನಲ್ಲಿ. ಅಂತ ಚಪ್ಪರ್ಸ್ಕೊಂಡು ರೀಲ್ಸ್ ನೋಡ್ತಾ ಇರ್ತೀನಿ. ಅವರು ವೆರೈಟಿಯಾಗಿ ಮಾಡ್ತಾರೆ. ಆ ಥರ ಮಾಡಿ ನೋಡೋಣ. ನನ್ನ ಲೈಫಲ್ಲಿ ಯಾವತ್ತೂ ತಿಂದಿಲ್ಲ ಅಂತ ಅನ್ನಿಸ್ತೈತೆ. ಅದಕ್ಕೆ ಅವರು ಮಾಡಿರೋ ಪ್ರಕಾರ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು. ನಾವಾರ ಇಷ್ಟಿಷ್ಟು ಮಾಡ್ಕೋತೀವಿ ಫ್ರೆಂಡ್ಸ್. ಅವರು ಬಕೆಟ್ ಗಟ್ಲೆ ವರ್ಷ ಪೂರ್ತಿ ಆಗಂಗೆ ಶೇಕ್ ಆಯ್ತು. ಒಂದ್ ಕಡೆ ಹೊಟ್ಟೆ ಉರಿತು. ನಾನು ಯಾಕೆ ಅಲ್ಲಿ ಹುಟ್ಲಿಲ್ಲ ಅವ್ರ ಮನೆಯಲ್ಲಿ. ಉಪ್ಪಿನಕಾಯಿ ಜಾಡಿ ಒಳಗೆ ಬಿದ್ದು ಒದ್ದಾಡ್ಬಿಡ್ತಿದ್ದೆ ತಿನ್ಕೊಂಡು ಅನ್ನಿಸ್ತು. ಆ ಥರ ಇರಬೇಕಲ್ಲ ಫ್ರೆಂಡ್ಸ್. ಮನೇಲಿ ಯಾರು ದೊಡ್ಡವರು, ಅಜ್ಜಿನೋ ಅತ್ತೇನೋ ಅಮ್ಮನೋ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಟ್ರೆ ಅದನ್ನ ವರ್ಷ ಪೂರ್ತಿ ಇಟ್ಕೊಂಡು ತಿಂದಾಗೆಲ್ಲ ನೆನಪಾಗ್ತಿದ್ದಾರೆ. ಅಯ್ಯೋ ನಮ್ಮಮ್ಮ ಮಾಡ್ಕೊಟ್ಟಿದ್ದು, ನಮ್ಮ ಅಜ್ಜಿ ಮಾಡ್ಕೊಟ್ಟಿದ್ದು, ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು ಅಂತ. ನಮ್ಮ ಲೈಫಲ್ಲಿ ಆ ಸೀನ್ಗಳೆಲ್ಲ ದೇವ್ರು ಡಿಲೀಟ್ ಮಾಡ್ಬಿಟ್ಟವನೆ. ಅದಕ್ಕೆ ನಾನೇ ಅಜ್ಜಿ, ಅಮ್ಮ, ಅತ್ತೆ ಎಲ್ಲ ಆಗ್ಬಿಟ್ಟು, ಸೊಸೆನೂ ಆಗ್ಬಿಟ್ಟು ನಾನೇ ಮಾಡ್ಕೋತೀನಿ. ಡೋಂಟ್ ವರಿ. ಇದನ್ನ ತಿಂದ್ರೆ ಫ್ರೆಂಡ್ಸ್, ಇಲ್ಲಿ ತೊಟ್ಟ ಹತ್ರ ತಿಂದ್ರೆ ನಮ್ಗೆ ಇಲ್ಲೆಲ್ಲ ಗಾಯ ಆಗ್ಬಿಡ್ತಿತ್ತು. ಜಿಡಿ ಅಂತೀವಿ ನಾವು ಇದನ್ನ. ಆ ಥರ ಆದರೂ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ. ಒಂದು ಪಿಂದೆ ಸಹ ಬಿಡ್ತಾ ಇರ್ಲಿಲ್ಲ ಫ್ರೆಂಡ್ಸ್. ಚಿಕ್ಕದು ಎಳೆ ಮಾವಿನಕಾಯಿ ಅದು ಬಿಡ್ತಾರೆ, ಅದು ತಿಂತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು. ಒಂಥರ ಫುಡ್ಡೇ ಅದು ನಮ್ಗೆ. ಕಟ್ ಮಾಡ್ತಾ ಇದ್ರೇನೆ ಬಾಯಲ್ಲಿ ನೀರು ಹೋಗ್ತಿದೆ. ಇದು ಲಾಂಗ್ ಟೈಮ್ ಇಟ್ಕೊಳಂಗಿದ್ರೆ ನಾವು ದಪ್ಪ ಕಟ್ ಮಾಡಿದ್ರು ಅದು ನೆನೆಯಕ್ಕೆ ಊರಕ್ಕೆಲ್ಲ ಟೈಮ್ ಆಗ್ತಿದೆ. ನಾವು ಶಾರ್ಟ್ ಟೈಮಲ್ಲಿ ತಿಂದು ಮುಗಿಸೋರು. ಹಂಗಾಗಿ ಸಣ್ಣ ಕಟ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಬೇಗ ಹಿಡಿಬೇಕು ನಮಗೆ. ಈ ಡ್ರೆಸ್ ಜಾಸ್ತಿ ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದೀನಲ್ಲ ಫ್ರೆಂಡ್ಸ್. ಇರೋದೇ ಬ್ಲ್ಯಾಕು ಅಂತ ಇದ್ದೀರಾ? ಗಾಡ್ ಮಿಸ್ಟೇಕು. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಏನಂತ. ಇಲ್ಲಿ ಫ್ರೆಂಡ್ಸ್, ಇಷ್ಟು ಮಾವಿನಕಾಯಿಗೆ ಉಪ್ಪು ಕಮ್ಮಿನೇ 2 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ತಗೊಂಡಿದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ. ಈ ಹುಳಿ ಜಾಸ್ತಿ ಇದ್ರೆ ಉಪ್ಪು ಜಾಸ್ತಿ ಬೇಕು ಫ್ರೆಂಡ್ಸ್, ಬ್ಯಾಲೆನ್ಸ್ ಮಾಡೋಕ್ಕೆ. ಈ ಥರ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಶೇಕೆ ಪುಷ್ಪಾವತಿ ಥರ ಕುಲುಕ್ಬಿಟ್ಟು ಇಕ್ಕೋದು. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಏನಪ್ಪ ಮಾಡೋದು ಅಂತ ಬಂದು ನೋಡಿದೆ ಫ್ರೆಂಡ್ಸ್. ಬೇಳೆ ಸಾರು ಖಾಲಿ ಆಗಿತ್ತು, ರಾತ್ರಿ ಇದ್ದಲ್ಲ ಹಂಗಾಗಿ. ಆಮೇಲೆ ಅನ್ನ ಜಾಸ್ತಿ ಇತ್ತು. ಮತ್ತೆ ಅದಕ್ಕೆ ಸಾರು ಮಾಡೋಣ, ರಸ ಮಾಡೋಣ ಅಂತಂದ್ರೆ ಟೊಮೆಟೊ ರೇಟ್ ಜಾಸ್ತಿ ಐತೆ, 50 ರೂಪಾಯಿ kg. ಹಾಗಾಗಿ ರಸ ಮಾಡಕ್ಕೆ 4 ಟೊಮೆಟೊ ಆದ್ರೂ ಬೇಕು. 4 ಟೊಮೆಟೊ 4 ದಿನ ಸಾಂಬಾರು ಆಗ್ತೈತೆ ಅಂದ್ಬಿಟ್ಟು ಅನ್ಕೊಂಡು ಬೂದಿನ ಉಪಯೋಗಿಸಿ ಅನ್ನನೂ ವೇಸ್ಟ್ ಆಗ್ಬಾರ್ದು, ಮತ್ತೆ ಮಧ್ಯಾಹ್ನ ಅಡುಗೆನೂ ಬಿಸಿಯಾಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಹೆಸರು ಬೇಳೆ ಇತ್ತು, ನೆನೆಸ್ಬಿಟ್ಟು ಕಿಚಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬರೀ ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಈರುಳ್ಳಿ ಇಷ್ಟನ್ನೇ ಹಾಕ್ಬಿಟ್ಟು ಸಿಂಪಲ್ ಆಗಿ ಒಂದು ಕಿಚಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೆಂಗೆ ಫ್ರೆಂಡ್ಸ್, ಹೆಂಗೆ ಎಕ್ಸ್ಪೆರಿಮೆಂಟ್ಗಳು ಮಾಡಿರೋ ಅನ್ನದಲ್ಲಿ ಕಿಚಡಿ. ಏನಿಲ್ಲ ಫ್ರೆಂಡ್ಸ್, ಇವೆಲ್ಲ ಬೇಳೆ ತರಕಾರಿ ಒಗ್ಗರಣೆ ಮಾಡ್ಕೊಂಡು ಅನ್ನ ಹಾಕ್ಬಿಟ್ಟು ವಿಸಿಲ್ ಬರ್ಸೋದು ಅಷ್ಟೇ. ಅನ್ನನೂ ಖಾಲಿ ಆಗ್ತೈತೆ, ವೇಸ್ಟ್ ಆಗಲ್ಲ. ಇಷ್ಟೇ ಫ್ರೆಂಡ್ಸ್, 2 ವಿಸಿಲ್ ಬರಿಸುತ್ತೆ ಅಷ್ಟೇ. ತಂಗ್ಳನಲ್ಲಿ ಕಿಚಡಿ ಆಗೇ ಹೋಯ್ತು. ಸೊ ಸಿಂಪಲ್ ಆಗಿ ಇರೋದಕ್ಕ ಮುದ್ದೆ ಸಾರು ಮಾಡ್ಬೇಕಿತ್ತು. ಕಿಚಡಿ ನಿನ್ ಫೇವ್ರೇಟ್ ಅಲ್ಲ ಪೇ? ಮೂಗ್ ಕಟ್ಕೊಂಡೈತಾ? ಮನೆಯೆಲ್ಲ ಘಮ ಅಂತೈತೆ. ಅಯ್ಯಪ್ಪ, ಬಿಸಿ ಚೆನ್ನಾಯ್ತಾ? ನಿನ್ ಕೊಟ್ಟಿದ್ ರಿಯಾಕ್ಷನ್ ನೋಡ್ಬಿಟ್ಟು ಭಯ ಆಗ್ಬಿಡ್ತು. ಇವನು ಗೋಡನೆ ತಲೆ ತಿಂಗ್ ಮಾಡ್ಕೊಂಡು ಈ ಸ್ಟೈಲಲ್ಲಿ ಮನಿಕೊಂಡವನೆ. ಏನೇನು ತಂದಿದೆ ಫ್ರೆಂಡ್ಸ್ ಗಂಡಪ್ಪ? ಏನ್ ಈಟಪ್ಪಿ? ಏನ್ ತಿಂದೆ ನಾನು? ತಿನ್ಬಾರ್ದು ಅಂತದ್ದು ಏನದು? ಬಿಡಿಸ್ಕೊ ಬಂದೆ ಅಷ್ಟೇ ಅಪ್ಪಿ, ತಿಂದಿಲ್ಲ. ಏನು ತಿನ್ನಂಗಿಲ್ಲ ಫ್ರೆಂಡ್ಸ್. ನೀನ್ ಮಾತ್ರ ಮೆಕ್ಕಬೋದಾ? ಓಕೆ ಫ್ರೆಂಡ್ಸ್, ಏನೇನು ತಂದಿತ್ತು ನೋಡುವ. ನಿನ್ಗೇನು ತಂದಿಲ್ಲ ಟಾಮ್ ಕುಮಾರ್? ಯಜಮಾನ ಆಗ್ಬಿಟ್ಟವನವನು. 1 ಲೀಟರ್ ಎಣ್ಣೆ ತಂದಿದೀವಿ ಅಂದ್ರೆ ನಾವೇ ಶ್ರೀಮಂತರು. ಯಾಕಂದ್ರೆ ಎಣ್ಣೆ ರೇಟ್ ಜಾಸ್ತಿ ಆಗೈತೆ. ಇಲ್ವಂತ 170. ಹೌದಾ? ಸರ್ಕಾರಕ್ಕೆ ಕರುಣೆ ಬಂದ್ಬಿಟ್ಟೈತೆ ಅನ್ಸ್ತಿದೆ ಫ್ರೆಂಡ್ಸ್. ಇಲ್ಲಿ ಇದು ಮಾತ್ರ ಕುರ್ಕುರೆ ಮತ್ತೆ ಲೇಸ್ ತರಿಸ್ದೆ. ಇದು ಯಾಕೆ ಅಂತ ಸಂಜೆ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಅಪ್ಪಿ, ಅವ್ನು ಡೈಲಿ ಬಿಸ್ಕೆಟ್ ತರಬಾರ್ದು ಅಪ್ಪಿ. ಸ್ವೀಟ್ ತಿಂದ್ರೆ ಕೂದಲು ಉದುರ್ತಾವ ಅವನಿಗೆ. ಡೈಲಿ ಕೊಡಬಾರ್ದು ಫ್ರೆಂಡ್ಸ್. ವಾರಕ್ಕೆ 1-2 ದಿನ 3 ದಿನ ಮಾತ್ರ ಕೊಡಬೇಕು. ಸೋಪ್ ಪುಡಿ ಯಾಕಪ್ಪಿ ತಂದೆ? ಮನೇಲಿತ್ತು, ಬೇಡ ಅಂತ ತರ್ತಿತ್ತಲ್ಲ ನನ್ನ ಗಂಡ. ಜೊತೆಗೆ ಆಲೂಗಡ್ಡೆ ತಂತಿದ್ದೆ. ನಮಗೆ
ಈಗ ಉಪ್ಪಿನಕಾಯಿಗೆ ಬೇಕಾಗಿರೋ ರೆಸಿಪೀಸ್ ಮೇನ್ ಕೇಳಿದ್ದು ಫ್ರೆಂಡ್ಸ್ ನಾನು. ಇಲ್ಲಿ ಮೆಂತೆನಾ ಮತ್ತೆ ಇಂಗು ನಾನು ಬಳಸೋದೇ ಇಲ್ಲ ಫ್ರೆಂಡ್ಸ್. ಎಷ್ಟೋ ವರ್ಷಗಳಿಂದ ಬಳಸಿದ್ದು, ಎಷ್ಟೋ ವರ್ಷಗಳಿಂದ ಇಂಗು ಡಬ್ಬಿ ತಗೊಂಡೆ ಫ್ರೆಂಡ್ಸ್. ಅದು ಖಾಲಿ ಆದ್ಮೇಲೆ ಅದೇ ಡಬ್ಬಿಲಿ ಪುಡಿ ಉಪ್ಪು ಹಾಕಿಕ್ಕಿದ್ದೀನಿ. ಅದನ್ನೇ ನನ್ನ ಗಂಡ ಮನೇಲಿ ಇಂಗು ಐತೆ ಅಂತ ಅಂತೈತೆ. ಇದನ್ನು ನಾನು ಕೇಳಲೇ ಇಲ್ಲ, ಆದರೂ ನನ್ನ ಗಂಡ ತಿಳಿದಿದೆ. ಮತ್ತೆ ಇದು ನನ್ನ ಗಂಡನ ಸೋಪ್, ಸಂತೂರ್ ಡ್ಯಾಡ್. ನಾವೀಗ ಉಪ್ಪಿನಕಾಯಿಗೂ ಬರೋಕೆ ಮುಂಚೆ ಗಂಡನ್ಗೊಂದು ಕೆಲಸ ಕೊಡ್ಬೇಕು ಫ್ರೆಂಡ್ಸ್. ಟೇಕ್ ಇಟ್ ಹಸ್ಬೆಂಡ್. ಒಬ್ಬೊಬ್ಬ ಆಸ್ಕರ್ ಲೆವೆಲ್ ಆಕ್ಟಿಂಗು. ಸ್ಲೈಸ್ ಆಗಪ್ಪಿ, ಮಾಮೂಲಿ ನಿನ್ಗೆ ಫ್ರೈಗೆ ಹೆಂಗ್ ಬೇಕು ಆ ಥರ ಕಟ್ ಮಾಡಾಯ್ತಾ? ಹಿಂಗೆ ರೌಂಡ್ ರೌಂಡ್ ಬೇಡ, ಮಧ್ಯಕ್ಕೆ ಕಟ್ ಮಾಡಿ ಹಿಂಗೆ ಉದ್ದದ ಪೀಸ್ ಮಾಡೆ. ಇಲ್ಲಿ ಹಿಂಗೆ ಉದ್ದದ ಪೀಸ ಹಿಂಗೆ, ಆಮೇಲೆ ಸಕ್ ಬಾಯಲ್ಲಿ ಹಿಂಗೆ ಸೌಂಡ್ ಬರ್ಬೇಕು, ಸಕ್ ಅಂತ. ಏನು ಕ್ರೇಟ್ ಬೇಕಲ್ಲ? ಅಪ್ಪು ಇನ್ನೂ ಸಣ್ಣ ಕಟ್ ಮಾಡಪ್ಪಿ. ಎಣ್ಣೆಲಿ ಬೇಯಿಸೋದದು, ಎಣ್ಣೆಲಿ ಬೇಗ ಬೇಯಲ್ಲ, ಬರೀ ಎಣ್ಣೆಲೆ ಉರಿಯೋದಲ್ಲ ನಾನು. ಇನ್ನೂ ಸ್ಲಿಮ್ಮು ಫುಲ್ಲು ಕೂದಲು ಥರ. ಅಷ್ಟು ಕಟ್ ಮಾಡಿ ಸಾಕು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಉಪ್ಪಿನಕಾಯಿ ರೆಸಿಪಿಗೆ ಸಾಸಿವೆ ಬೇಕು ಫ್ರೆಂಡ್ಸ್. ಆಮೇಲೆ ಮೆಂತೆ, ಇಂಗು, ಬೆಳ್ಳುಳ್ಳಿ, ಶುಂಠಿ, ಉಪ್ಪಲ್ಲಿ ನೆನೆಸಿರೋ ಮಾವಿನಕಾಯಿ, ಮತ್ತು ಅಚ್ಚ ಖಾರದ ಪುಡಿ. ಸಿಂಪಲಾಗಿ ಉಪ್ಪಿನಕಾಯಿ ಮಾಡ್ಕೋಬೇಕಂದ್ರೆ ಹಿಂಗೆ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಬಾಣಲಿ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡು, ಸಾಸಿವೆ 1.5 ಸ್ಪೂನ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನೆನಪಾಯ್ತು ಜೀರಿಗೆನೂ ಹಾಕ್ಕೊಂಡು ನೋಡೋಣ ಅಂದ್ಬಿಟ್ಟು ಜೀರಿಗೆನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚಿಟಪಟ ಸಿಡಿಬೇಕು ಫ್ರೆಂಡ್ಸ್. ಸೀಸ್ಕೋಬಾರ್ದು, ಇದರಲ್ಲೇ ಮೇನ್ ಉಪ್ಪಿನಕಾಯಿ ಟೇಸ್ಟ್ ಬರೋದು. ಹಂಗಾಗಿ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡೆ. ಅದೇ ಬಾಣಲಿಗೆ ಎಣ್ಣೆ 1/4 ಲೀಟ್ರಷ್ಟು ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಉಪ್ಪಿನಕಾಯಲ್ಲಿ ಬೆಳ್ಳುಳ್ಳಿ ಅಂದರೆ ಜಾಸ್ತಿ ಇಷ್ಟ ಆಗ್ತಿದೆ. ಆಮೇಲೆ ಇಂಗು ಹಾಕ್ಕೊಂಡು ಆಫ್ ಮಾಡಿಬಿಟ್ಟೆ ಸ್ಟವ್. ಈಗ ಈ ಎಣ್ಣೆ ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಇನ್ನು ಎಲ್ಲ ರೆಡಿ ಮಾಡಿ ಇಟ್ಟಿರೋದು ಅಷ್ಟೇ ಫ್ರೆಂಡ್ಸ್. ತಣ್ಣಗಾಗ್ಲಿ ಆಯಿಲ್ ಅಂದ್ಬಿಟ್ಟು ಆಗ್ಲೇ ಘಮ ಹೆಂಗ್ ಗೊತ್ತಿದ್ ಗೊತ್ತಾ? ಎಲ್ಲ ಈ ಪೌಡ್ರು ಘಮನೇ ಫ್ರೆಂಡ್, ಘಮ ಅಂತೈತೆ. ಓಕೆ ಫ್ರೆಂಡ್ಸ್, ತಣ್ಣಗಾಗೈತೆ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಇದೇ ಬಾಣಲಿಲೇ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ಬಾಣಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಲಾಸ್ಟಲ್ಲಿ, ಅದಕ್ಕೋಸ್ಕರ ಉಪ್ಪಲ್ಲಿ ನೆನೆಸಿಟ್ಕೊಂಡಿರೋ ಮಾವಿನಕಾಯಿ ಪೀಸ್ ಹಾಕೋಣ, ಆಮೇಲೆ ಹುರಿದಿಟ್ಕೊಂಡಿರೋ ಪುಡಿ ಹಾಕೋಣ, ಆಮೇಲೆ ಖಾರದ ಪುಡಿ ಫ್ರೆಂಡ್ಸ್. ಅದೇ ಹುರಿದಿಟ್ಕೊಂಡಿರೋ ಪುಡಿ ಅಂದರೆ ಮೆಂತೆ ಅವೆಲ್ಲ ಹುರ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಅದು ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಅಂದ್ರೂ ಈ ಥರ ಒಂದು 5-6 ಮಾವಿನಕಾಯಲ್ಲಿ ಮಾಡಿಟ್ಕೊಬಿಟ್ರೆ ಫ್ರೆಂಡ್ಸ್ 6 ತಿಂಗಳಾದರೂ, ಅಂದರೆ 2 ಪೀಸೆ ತಿನ್ನೋರು 6 ತಿಂಗಳಾದರೂ ತಿನ್ಬೋದು. ಇದು ಸ್ಟಾಕ್ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡಿರೋದು ನಾನು. ಬಾಣಲಿಲೇ ಒಂದು ಸ್ವಲ್ಪ ಉಳಿಸ್ಕೊಂಡೆ, ಮಿಕ್ಕಿರೋದೆಲ್ಲ ಪ್ಲಾಸ್ಟಿಕ್ ಡಬ್ಬಿನಲ್ಲೇ ಪ್ಯಾಕ್ ಮಾಡ್ಕೊಂಡೆ, ಇಡೇ ಡಬ್ಬಿ ಇರೋದು ಹಂಗಾಗಿ. ಇಲ್ಲಿ ಇಷ್ಟೇ, ಇದು ನಾನು 1 ವಾರ ಖಾಲಿ ಮಾಡ್ಬಿಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಟೈಮ್ ಶಿವ ಜಾಸ್ತಿ ಕಿತ್ಕೊಡ್ತೀನಿ ಅಂತ ಹೇಳೈತೆ. ಹಂಗಾಗಿ ಜಾಸ್ತಿ ಕಿಳಿಸ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗೋದೈತೆ. ಇಷ್ಟೊತ್ತು ಕಾದಿದ್ದು ಇದಕ್ಕೋಸ್ಕರನೇ ಫ್ರೆಂಡ್ಸ್. ನಾನು ಬಿಸಿ ಅನ್ನ ಚೆನ್ನಾಗಿರ್ತೈತೆ, ಅದ್ರ ತಂಗ್ಲ ನಾನು ಐತೆ ಅಡ್ಜಸ್ಟ್ ಮಾಡ್ಕೋತೀನಿ. ಈ ಬಾಣ್ಲಿ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ತರ ಕಿವುಚ್ಕೊಂಡು ತಿನ್ನಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇದು ಹುಳಿ ಬೇರೆ ಜಾಸ್ತಿ ಇರ್ತೈತಾ, ಒಳ್ಳೆ ಪುಳಿಯೋಗ್ರೆ ಗೊಜ್ಜೇನೋ ತಿನ್ನೋ ತರ ಫೀಲ್ ಇರ್ತೈತೆ. ಘಮ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಇದ್ರಲ್ಲಿ ಆಲ್ಮೋಸ್ಟ್ ಟೇಸ್ಟ್ ಗೊತ್ತಾಗ್ಬಿಡ್ತೈತಿ ಈ ರೈಸಲ್ಲಿ ಹೆಂಗೈತೆ ಅನ್ಬಿಟ್ಟು. ಶಿವಂಕರೇಣ ಗುಂಡು ಬೆಳ್ಳುಳ್ಳಿ ಪೀಸ್ ಫ್ರೆಂಡ್ಸ್, ಒಂದು ಸಣ್ಣ ಮ್ಯಾಂಗೋ ಪೀಸ್. ನನ್ನ ಗಂಡ ಹುಳಿ ಎಷ್ಟು ತಿನ್ನಲ್ಲ. ಬಾಗ್ಲಾಕು ಸೊಳ್ಳೆ ನೋಪಿ ಮುಖ ಯಾಕೆ ಹಂಗಾಯ್ತು? ಮಾವಿನಕಾಯಿ ಪೀಸ್ ಕೊಟ್ಬಿಟ್ಟೆ. ನೀನ್ ತಿಂತಿ? ತಿನ್ನಲ್ಲ ಅವನು. ಇನ್ನೊಂದು ಬೈಟ್ ಬೇಕಾ? ಮಾವಿನಕಾಯಿ ಪೀಸ್ ಕೊಟ್ಟೆ, ಅದಕ್ಕೆ ಹುಳಿ. ಶಿವ ಹುಳಿ ತಿನ್ನಲ್ಲ ಫ್ರೆಂಡ್ಸ್, ಮಾವಿನಕಾಯಿ ಅವೆಲ್ಲ ಇಷ್ಟಪಡಲ್ಲ. ಮ್ಯಾಂಗೋ ಪೀಸ್. ಬರೀ ಆ ಗೊಜ್ಜು ಉಪ್ಪಿನಕಾಯಿ ಗೊಜ್ಜಲ್ಲೇ ಅನ್ನ ತಿನ್ಬೋದಪ್ಪಿ. ಇನ್ನೊಂಚೂರು ಬೇಕಾ? ನೆಕ್ಸ್ಟ್ ಲೆವೆಲ್ ಐತಲ್ಲಪ್ಪಿ, ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ನನ್ಗನ್ಸಿದ ಪ್ರಕಾರ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಟೇಸ್ಟಿಯಾಗಿ ಮಾಡ್ತಿರೋದು ನಾನು. ಅಲ್ಲಪ್ಪಿ ಸಿಂಪಲ್ ಆಗಿ ಈ ತರ ಮಾಡ್ಕೊಂಡ್ರು ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಇರ್ತೈತೆ. 1 ವಾರ ಆದ್ರೂ ಇಟ್ಕೊಂಡು ತಿನ್ಬೇಕು ಅನ್ಕೊಂಡೆ, ಒಂದು 4 ದಿನದಲ್ಲಿ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್ ಅದು ಬಾಕ್ಸ್. ಶಿವಕಾಯಿ ಆಗ್ಲೇ ಆಗಲಕಾಯಿ ಕಟ್ ಮಾಡಿಸ್ನಲ್ಲ ಫ್ರೆಂಡ್ಸ್, ಉಪ್ಪು ಅರಿಶಿನ ಹಾಕಿ ನೆನೆಯಕ್ಕೆ ಬಿಟ್ಟಿದೆ. ಈಗ ಆಗಲಕಾಯಿ ಫ್ರೈಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋಣ ಅಂದ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಆಲ್ರೆಡಿ ಬಜ್ಜಿ ಬೋಂಡ ಕರ್ದಿರೋ ಎಣ್ಣೆ ಇತ್ತು, ಅದನ್ನೇ ಫುಲ್ ಹಾಕೊಂಡೆ. ಜಾಸ್ತಿ ಹಾಕೋಬೇಕು, ಆಗಲಕಾಯಿ ಜಾಸ್ತಿ ಹಾಕೈತೆ. ಹಂಗಾಗಿ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಆಗ್ತೈತೆ ಈ ಫ್ರೈಯಲ್ಲಿ ತಿನ್ನೋಕ್ಕೆ, ಅದಕ್ಕೆ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಉದ್ದುದ ಕಟ್ ಮಾಡಿರಬೇಕು ಫ್ರೆಂಡ್ಸ್. ಆಗಲಕಾಯಿಗೆ ಕರೆಕ್ಟಾಗಿರಬೇಕು. ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ.
ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿನ ಇಷ್ಟಪಡದೇ ಇರೋರು ಫ್ರೆಂಡ್ಸ್ ಇದನ್ನು ಕಣ್ಣು ಮುಚ್ಕೊಂಡು ಆರಾಮಾಗಿ ತಿಂತಾರೆ, ಆ ಥರ ಇರ್ತೈತೆ. ಆಮೇಲೆ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಒಂದು ಅರ್ಧಂಬರ್ಧ ಫ್ರೈ ಆಗಿದ ತಕ್ಷಣನೇ ಹಾಗಲಕಾಯಿ ಹಾಕ್ಕೊಬಿಟ್ಟೆ, ಅದ್ರ ಜೊತೆಗೇನೆ ಟೊಮೊಟೊನು ಫ್ರೈ ಆಗ್ತೈತೆ ಅಂದ್ಬಿಟ್ಟು ಹಾಗಲಕಾಯಿನ ಹಿಂಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ರಸ ಎಷ್ಟು ಬಂದೈತೆ ಅಂತ, ರಸನ ಆಚೆ ಚೆಲ್ಬಿಡ್ಬೇಕು. ಟೈಟಾಗಿ ಹಿಂಡ್ಕೊಂಡ್ರೆ ಕಹಿ ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಈ ಹಾಗಲಕಾಯಿನ ಈ ಥರ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಒಂದು ಸ್ವಲ್ಪನೂ ಕಹಿ ಇರಲ್ಲ, ಎಲ್ಲ ಹೋಗ್ಬಿಡ್ತೈತೆ. ಇದು ಮ್ಯಾಕ್ಸಿಮಮ್ ಈ ರೆಸಿಪಿಗೆ 1 hour ಟೈಮ್ ಬೇಕೇ ಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಯಾಕಂದರೆ ಹಾಗಲಕಾಯಿ ಎಲ್ಲ ಎಣ್ಣೆಲೇ ಬೇಯಬೇಕಲ್ಲ. ಹಂಗಾಗಿ ಎಷ್ಟು ಪೇಷನ್ಸಿಂದ ಮಾಡ್ತೀವೋ ನಿಧಾನಕ್ಕೆ ಟೈಮ್ ತೊಗೊಂಡು ಅಷ್ಟು ಟೇಸ್ಟಾಗಿ ಬರ್ತೈತೆ. ಇದು ನೋಡೋಕ್ಕೆ ಸೆಕೆಂಡ್ಸಲ್ಲಿ ಆಗೋಗ್ತೈತೆ, ಆದರೆ ಟೈಮ್ ಜಾಸ್ತಿ ಬೇಕು. ಬಾಣಲಿ ತುಂಬ ಇದ್ದಿದ್ದು ಹಾಗಲಕಾಯಿ ಒಂದು ಅರ್ಧ ಮುಕ್ಕಾಲು ಬಾಣಲಿ ಆಗಬೇಕು, ಅವಾಗ ಬೆಂದೈತೆ ಕರೆಕ್ಟಾಗಿ ಅಂದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಧನಿಯಾ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಕಮ್ಮಿನೇ ಹಾಕೊಂಡು ಧನಿಯಾ ಪುಡಿ 1 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಥರ ಹಾಗಲಕಾಯಿ ಫ್ರೈ ಐತೆ ಫ್ರೆಂಡ್ಸ್. ಶಿವಾಗೆ ಯಾವ ಥರ ಮಾಡಿದ್ರು ಇಷ್ಟಪಡ್ತೀನಲ್ಲ, ಇದೊಂದಕ್ಕೆ ಫಿಕ್ಸ್ ಆಗ್ಬಿಟ್ಟೈತೆ. ಇದಕ್ಕೆ ಕಾಯಿ ತುರಿ ಹಾಕಿದ್ರು ಚೆನ್ನಾಗಿರ್ತೈತೆ, ಶಿವಾಗಿ ಇಷ್ಟಪಡಲ್ಲ. ಕಡಲೆ ಬೀಜ ಪುಡಿ ಮಾಡಾಕಿದ್ರು ಚೆನ್ನಾಗಿರ್ತೈತೆ, ಆದರೆ ಶಿವ ಇಷ್ಟಪಡಲ್ಲ ಫ್ರೆಂಡ್ಸ್. ಅದಕ್ಕೆ ಇದೇ ಥರ ಮಾಡೋದು ನಾನು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಇಷ್ಟೇ ಸಿಂಪಲ್ಲು. ಇಷ್ಟ ಆಗಿದ ತಕ್ಷಣ 11 ಗಂಟೆ ರಾತ್ರಿ ಆಗೋಯ್ತು ಫ್ರೆಂಡ್ಸ್, ಮಲ್ಕೊಬಿಟ್ಟೆ. ನಾಳೆ ಸಿಗ್ತೀನಿ.